ಜಾತ್ರೆ ಆಕಿತ್ತು. ಆ ಜಾತ್ರಿ ಮಹೋತ್ಸವಕ್ಕೆ ನಾನು ಸುಮಾರು 13 ವರ್ಷ ಕಾರ್ಯಕ್ರಮ ಕೊಟ್ಟಿದ್ದೆ. ಕಂಟಿನ್ಯೂಸ್ ಆಗಿ ಅಶೋಕ್ ಮಟ್ಟಿ ಬಂದ್ರೆ ಅಲ್ಲಿ ನನ್ಗೇನಂತಿದ್ರು, ಯಾವ್ದೋ ಒಂದು ಜೋಕ ಹೇಳಿದ ತಕ್ಷಣ ಏನೋ ಉಪ್ಪಿನಕಾಯಿ ತರ ಅವ್ರದ್ದು ಒಂದು ಟೇಸ್ಟ್ ಬೇರೆ ಇರ್ತೈತ್ರಿ, ಅವರೇ ಬರ್ಲಿ ಆ ಊರಿನ ಕಲಾವಿದರನ್ನ ಆಗ್ಬಿಟ್ಟಿದ್ರಿ ನೀವು. ಎಸ್, ಅದ್ರಾಗೇನ್ರಿ ಈಗಾದ್ರೂ ಕೂಡ ಎಲ್ಲೇ ಬಿಟ್ಟಾದ್ರೆ ಏನ್ರಿ ಹೋಗುದಿಲ್ಲ. ನನ್ನಂತೂ ಇಲ್ಲಿವರೆಗೆ ಯಾರು ಗುರುತಿಸಿ. ಆಮೇಲೆ ಇದೊಂದು ಅರ್ಜಿ ಹಾಕಿ ಪ್ರಶಸ್ತಿ ಕೊಡೋದು ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಅರ್ಜಿ ಹಂಗ ಹಾಕ್ಬೇಕು ಇದು ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಅದರಿಂದ ಏನಾರ ವಂಚಿತರಾಗಿದಾರೆ ಅಂತ ಅನ್ಸುತ್ತಾ ನಿಮ್ಗೆ? ನಮ್ ಕಡೆ ಇಲ್ಲ, ಸಾಕಷ್ಟು ಜನ ಅರ್ಜಿ ಹಾಕ್ಯಾರ. ಅದ್ರ ಬಗ್ಗೆ ಅಂತೂ ರಾಜಕೀಯ ಗೊತ್ತು ನಿಮ್ಗೆ ಏನ್ರಿ? ಅವ್ರು ಯಾವ ರೀತಿ ಅಲ್ಲಿ ಹೇಳ್ತಾರ, ಇಲ್ಲ ತಜ್ಞರ ಸಮಿತಿ ಇರ್ತೈತಿ, ಆಯ್ಕೆ ಮಾಡ್ತಾರ. ಯಾವ ತಜ್ಞರು ಯಾರು ಆಯ್ಕೆ ಮಾಡಿದ್ರು? ಕೊನೆಗೆ ಬರೋ ಲಿಸ್ಟ್ ಯಾವುದು? ನನಗಿದೊಂದು ಯಕ್ಷ ಪ್ರಶ್ನೆ ಆಗೈತೆ ನೋಡ್ರಿ ಹೇಳ್ಬೇಕು. ಯಾಕಂದ್ರೆ ಈಗ ನಾನು 3 ವರ್ಷ ಆಯ್ತು ಸತತವಾಗಿ ಕಂಪನಿಯಲ್ಲಿ ಮಾಡಿದ್ರ ಸರ್. ಅವ್ರ ಜೊತೆ ಮಾಡಿದ್ರ? ಅವ್ರ ಜೊತೆಗೆ ಮಾಡ್ಲಿಲ್ಲ, ಇಲ್ಲ. ಆದ್ರೆ ನಾನು ಮಾಡಿದ ಕೆಲವೊಂದು ಕಂಪನಿ, ಅರ್ಶಿನ್ಗೋಡಿ ಕಂಪನಿ ರೀ, ನಾಟಕ ಕಂಪನಿ, ಅರ್ಶಿನ್ಗೋಡಿ ಕಂಪನಿ ಅವ್ರದ್ದು. ಅವರು ಒಳ್ಳೆ ಎಚ್ಚರ, ತಂಗಿ ಎಚ್ಚರ, ಅವೆಲ್ಲ ಒಳ್ಳೊಳ್ಳೆ ನಾಟಕ ಬಂದಿದ್ದು. ಹೌದು. ಅಂತೂ ನಾ ಸಾಗಿದ್ದ. ಈಗ ಸರ್ ಈಗ ಏನ್ ಮಾಡ್ತಾ ಇದ್ದೀರಾ? ಈಗ ಸ್ವಲ್ಪ ಮಾಡಿದೆ, ಮಾಡಿ ಮುಂದೆ ನಿಮಗ್ ಗೊತ್ತಿರ್ಬೇಕು, ಕೊರತಿ ಕೊಲ್ಲಾರ. ಆ ಕೊಲ್ಲಾರ ಮೊಸರು ಅಂತ ಫೇಮಸ್, ನಿಮ್ಗೆ ಗೊತ್ತು. ಆ ಕೊರತಿ ಒಳಗ ಯುವಜನ ಮೇಳ, 2ನೇ ಯುವಜನ ಮೇಳ ನಡೀತು. ಅವಾಗ ನಾನು ಹೋದಾಗ ಯುವಜನ ಮೇಳದಲ್ಲಿ ಸಿಂಧೂರು ಲಕ್ಷ್ಮಣ ಏಕಪಾತ್ರ ಮಾಡಿದಾಗ ಅದರಂತ ಹೈಲೈಟ್ ಯಾವುದೂ ಆಗಲಿಲ್ಲ. ಅದೊಂದೇ ಅಲ್ಲ, ಅಲ್ಲಿ ಎಷ್ಟು ವೈಯಕ್ತಿಕ ಬಹುಮಾನಗಳಿದ್ದಲ್ಲ, ನಾನು ಅದರಲ್ಲಿ ಒಂದಿಷ್ಟು ಬಾಚ್ಕೊಂಡು ಬಂದೆ. ನಾನು ಅದೊಂದು ಕೀರ್ತಿ ನನಗೆ. ಆಲ್ಮೋಸ್ಟ್ ಆಲ್ ಆ ಪ್ರಶಸ್ತಿಗಳು ನಿಮ್ಗೋಸ್ಕರ ಇಟ್ಟಂಗ ಆಗಿತ್ತು ಅನ್ಸುತ್ತೆ. 100%. ಅವಾಗ ಎಲ್ಲರೂ ಖುಷಿ ಪಟ್ರಿ. ಏನ್ರಿ ನೀವು ಎಲ್ಲರಿಗೂ ಸರಿ ಭಾವಗೀತೆ ಹಾಡ್ತೀರಾ, ಸರಿ, ಅದು ಓಕೆ ಐತಿ. ಆಮೇಲೆ ಸಿಂಧೂರು ಲಕ್ಷ್ಮಣ ಏಕಪಾತ್ರ ಮಾಡಿದ್ರಿ, ಅದು ನಾಟಕದಲ್ಲಿ ಭಾಗವಹಿಸಿದ್ರಿ. ಆಮೇಲೆ ಜನಪದ ಹಾಡ ಹಾಡಿದ್ರಿ, ಏನ್ ನಿಮ್ದು ಎಲ್ಲ ಅಂತಂದ್ರು. ಅವರು ಬಹಳ ಸಂತೋಷ ಪಟ್ರು. ಈ ರೀತಿಯಾಗಿ ಸಾಕೋದು. ಅಭಿನಯ ಕಲೆ ಪ್ರಾರಂಭವಾಗಿದ್ದು ವೀರ ಸಿಂಧೂರ ಲಕ್ಷ್ಮಣ ನಾಟಕದಿಂದ. ಎಸ್, ಸ್ವತಂತ್ರ ಹೋರಾಟ. ಆ ನಾಟಕದ ಏನಾರ ಡೈಲಾಗ್ ನಿಮಗೆ ನೆನಪಿದೆ? ಈಗ ಹೇಳ್ಬೋದಲ್ಲ, ಹೇಳ್ತೀನಿ. ಒಂದು ಸಣ್ಣ ಜಲಕ್ ಬಿಟ್ಬಿಟ್ಟು. ಸಿಂಧೂರು ಲಕ್ಷ್ಮಣ ಜೇಲು ಕಂಬಿ ಮುರಿದು ಹೊರಗಡೆ ಬರ್ತಾನ. ಅವ್ರ ತಂಗಿನ ಆ ಊರಿನ ಗೌಡ ಹಾಳು ಮಾಡಿರ್ತಾನ, ಶೀಲ ಹಾಳು ಮಾಡಿರ್ತಾನ. ಶೀಲ ಹಾಳು ಮಾಡಿದಾಗ ಎದುರಿಗೆ ತಂಗಿ ಬಂದಾಗ ಇವನ ಭಾವನೆಗಳು ಹೆಂಗ್ ಬರ್ತಾವ, ಅದೊಂದು ಮಾಡ್ತೀನಿ. ನರ್ಷ ಸಾಗ ಗೋಪಾಲಿ ಅಂತೂ ಜೈಲು ಹೊಡೆದು ಬಂದದ್ದಾತು. ಇನ್ನು ನಮ್ಮನ್ನೆಲ್ಲ ಜೈಲಿಗೆ ಕಳಿಸಿ ಕಾರಣೀಭೂತನಾದ ಆ ಗೌಡನ ತಲೆ ತೆಗೆದು ಮೊದಲೇ ಕೆಲಸ. ಏನಂದಿ? ಐನಾ ಹಿರೈ ಸ್ವಾಮಿ 3 ಮಂದಿ ಪೊಲೀಸನ್ ಕರ್ಕೊಂಡ್ ಬಂದಾನ. ಎಂಥ ಮಾತು ಹೇಳ್ತಿಲ್ಲ. 3 ಮಂದಿನಲ್ಲ, 3 ಮಂದಿನ ಕರ್ಕೊಂಡ್ ಬಂದ್ರು ಅನ್ನೋದಿಲ್ಲ ಈ ಸಿಂಧೂರಿನ ಹುಲಿ. ನಡಿಲಿ, ಹೋಗುನು. ನರ್ಷ, ಅಲ್ಲಿ ಯಾರೋ ಹೆಣ್ಮಕ್ಳು ಓಡ್ಕೊತ ಬರಕತ್ತಿದಂಗ ಕಾಣಿಸ್ತತಿ. ಅಕ್ಕಿ ನೀನು ತಂಗಿ ತುಂಡೋಗಲ್ಲ, ತುಂಡೋಗ. ಏನವ ಇಲ್ಲಿ ಅವತಾರ? ಏನಂದಿ? ನಾನು ನಿನ್ನ ಮುಟ್ಬಾರ್ದ? ಎಂಥ ಮಾತು ಮಾತಾಡ್ತೀನಿ ನನ್ನವ್ವ, ಎಂಥ ಮಾತು ಮಾತಾಡ್ತೀನಿ. ಅಲ್ಲ, ಜೇಲ್ ಕಂಬಿ ಮುರಿದು ಬಂದಿ ಅನ್ನದ ಮುಟ್ಟಬೇಡ ಅಂತ ನಿಷ್ಠುರವಾಗಿ ಹೇಳ್ತಿಲ್ಲವ, ಯಾಕವ? ಏನಂದಿ? ನಿನ್ನ ಶೀಲನ್ನು ಪವಿತ್ರ ಜ್ಯೋತಿ ಇವತ್ತು ಆರಿ ಹೋದ. ಏನವ ಈ ನೀನು ಒಟ್ಟಿದ ಮಾತ? ನಾನು ಜೈಲಿಗೆ ಹೋದ ಬಳಿಕ ಆ ಗೌಡ ಏನ್ ಮಾಡಿದ್ನವ? ಅವನ್ನ ಕೈ ಕಾಲು ಕಟ್ಟಿ ನಿನ್ನ ಹೊತ್ಕೊಂಡು ಹೋಗಿ ನೀನು. ಪರವಾಗಿಲ್ಲ ಬೇಡ, ಇನ್ನು ಹೆಚ್ಚಿಗೆ ಹೇಳ್ಬಿಡವ, ಹೆಚ್ಚಿಗೆ ಹೇಳಿ ನೀನು ನನ್ನನ್ನ ಕಿಚ್ಚಿಗೆ ಹಾಕ್ಬೇಡವ, ಕಿಚ್ಚಿಗೆ ಹಾಕ್ಬೇಡ. ಹೇಳುವ, ನಿಮ್ದೊಂದು ಕೊನೆ ಆಶಯ ಐತೆ, ಹೇಳುವ. ಕೊನೆ ಆಶಯ ಅಂದ್ರೆ ಈ ನಿನ್ನ ಅನ್ನದ ಮುಖ ಹೆಂಗ್ ತೋರ್ಸುದು ಅಂತ ಬಳಿ ಹೊಡೆದು ಕುಡಿದು ಬಿಟ್ಟೆ. ಎಂಥ ಗಾತ ಮಾಡಿದ್ದೀನಿ ನನ್ನವ್ವ, ಎಂಥ ಗಾತ ಮಾಡ್ತೀನಿ. ಹುಲಿ ಹಾಲು ಬೇಡಿದ್ರು ತಂದು ಕೊಡುವಂತ ಈ ನಿನ್ನ ಅನ್ನೋರುವಾಗ ಇಂಥ ಕೆಲಸ ಯಾಕವೋ ಮಾಡಿದಿ. ನೋಡುವ, ಹೇಳುವ, ನಿನ್ನ ಕೊನೆ ಆಶೆ ಏನ್ ಹೇಳು?
ಗೌಡನ ರುಂಡ ಕಡ್ದ ಅವನ ನೆತ್ರ ತಂದ ನೀನ್ ನಾನಿಗೆ ಹಚ್ಚಬೇಕ ಬೇಡವಾ ಬಿಟ್ಬಿಡ ನರ್ಸ ತಾವ್ಯ ಗೋಪಾಲಿ ಆ ಗೌಡ ಎಲ್ಲೇ ಇದ್ರು ಅವನ ತಾಯಿ ಗರ್ಭದಲ್ಲಿ ಅಡಗಿದ್ರು ಸರಿ ಹಿಡಿದ ತಂದು ಅವನು ರುಂಡ ಕಡ್ದ ಜೊತೆ ಅಕ್ಷಿ ಬಾಕಲಿಗೆ ಕಟ್ಟಿ ಅವನ ಆಫೀಸಿ ನೆತ್ರ ತಂದ ನನ್ನ ತಂಗಿ ಅಣಿಗೆ ಸಂದ್ರ ನನ್ನ ತಾಯಿ ನರ್ಸವ್ವ ನನ್ನ ಗಂಟಲ್ ಬಿಟ್ಟು ಮಿಂಡಿಗೆ ಹರಿದ ಅಂತ ತಿಳ್ಕೊಂಡೆ ನನ್ನ ಹೋಗುನು ಸೂಪರ್ ಆಗಿದೆ. ಶಿವಾಜಿ ಅಭಿನಯಕ್ಕೆ ನಿಮ್ಗೆ ಪ್ರಶಸ್ತಿ ಸಿಕ್ಕಿದೆ ಅನ್ಸುತ್ತೆ, ಕೇಳ ಖುಷಿ ಆಯ್ತು. ಅಲ್ಲ ಸರ್, ಇಷ್ಟು ನೀವು ಈ ಪಾತ್ರ ಮಾಡಿ ಎಷ್ಟು ವರ್ಷ ಆಯ್ತಿದ್ದು? ಇಲ್ಲಿ ನೀವು ಹೆಂಗಿದ್ದ ಮಾಡಿದೀವಿ, ಹೌದು ಬಟ್ ಇನ್ನೂ ಆ ಪಾತ್ರದ ಧೈರ್ಯ ನೆನಪದ ಅಂದ್ರೆ ಆ ಪಾತ್ರ ನಿಮ್ಮನ್ನ ಎಷ್ಟೊಂದು ಆವರಿಸ್ಕೊಂಡಿದೆ ಅಂತ ಈಗ ಗೊತ್ತಾಗುತ್ತೆ. ಆ ಪಾತ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಇಲ್ಲ ರೀ, ಯಾಕಂದ್ರೆ ನನ್ನ ಅಶೋಕ್ ವಜ್ರಮಠಿ ಅಂತ ಗುರುತಿಸಿದ್ದೆ ಅದೇ ಪಾತ್ರ ಅಂದಾಗ ಅದೊಂದು ನನ್ನ ಪಾಲಿಗೆ ಅದೊಂದು ಏನಂತೀರ ನೀವು ಅದೇ ದೇವ್ರು ಅಂತಂದ್ರೆ ಪರವಾಗಿಲ್ಲ. ಅಭಿನಯದಾಗ ನಿಮ್ಮ ಮೈಲಿಗೆಲ್ಲ ಅದೇ ಈಗ. ಎಸ್ 100%. ಅಂದಾಗೆ ತಾಲೂಕು ಮಟ್ಟದಿಂದ ಹೇಳಿದ್ನಲ್ಲ, ತಾಲೂಕು ಮಟ್ಟದಿಂದ ನಾನು ವಿಭಾಗ ಮಟ್ಟ, ಆ ನಂತರ ಈ ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ, ರಾಜ್ಯ ಮಟ್ಟ. ರಾಜ್ಯ ಮಟ್ಟ ಎಲ್ಲಿ ನಡೆದಪ್ಪ ಅಂತಂದ್ರೆ ಧಾರವಾಡದಲ್ಲಿ ನಡೆದಾಗ ಹಿಂಗೆ ಅನ್ಬಿಡು ಮಾತಾಡಿ ಬಸ್. ಧಾರವಾಡದಲ್ಲಿ ನಡೆದಾಗ ಏನಾಯ್ತು, ಯಮನಮೂರ್ತಿ ರೇಡಿಯೋ ಸ್ಟಾರ್ ಆಕಾಶವಾಣಿ ಕಲಾವಿದರು. ಎಸ್, ಅವರೇ ನಿರ್ಣಾಯಕರು, ಇನ್ನು ಉಳಿದವರು ಇದ್ರು. ನನ್ನ ಏಕಪಾತ್ರ ಅಲ್ಲಿ ಒಂದು ಇನ್ನೊಂದು ವಿಶೇಷ ಏನಾಗಿತ್ತು ಅಂದ್ರೆ, ನಾವು 4 ಜನ ವಿಭಾಗದಿಂದ ಏನು ಬಂದಿದ್ವಲ್ಲ ಎಲ್ಲರೂ ಸಿಂಧೂರು ಲಕ್ಷ್ಮಣ್ ಪಾತ್ರನ ಮಾಡಬಾರ್ದು. ಹಿಂಗಾಗಿ ಅವ್ರನ್ನೆಲ್ಲ ನೋಡಿದಾಗ ನಾನು ಇನ್ನೂ ಮೇಕಪ್ ಮಾಡ್ಕೊಂಡಿದ್ದಿಲ್ಲ. ಅವ್ರೆಲ್ಲರೂ ಬಂದ್ರು. ಬೀಳಿಗೆ ತಾಲೂಕಿನಿಂದ ಯಾರೋ ಬಂದಾರಲ್ರಿ, ನೀವೇನ ಅಶೋಕ್ ವಜ್ರಮಠಿ, ನೀವ ಯಾವ್ದೊಂದು ಮಾಡ್ತೀರಿ? ಸಿಂಧೂರು ಲಕ್ಷ್ಮಣ ಅಂತ ಏನೋ ಅಂತ ಒಂದು ಸಿಲ್ಲಿಯಾಗಿ ಮಾತಾಡಿದಾಗ ಹೋಗಿ ಮಾತಾಡ್ತಿದ್ರು. MC ಪಾಟೀಲು ಯಾರ್ಯಾರು ಬರ್ತಾ ಇದ್ರು. ಆಮೇಲೆ ವೇದಿಕೆ ಮೇಲೆ ಹೋದಾಗ ಅದು ಆ ದೇವ್ರ ಕೊಟ್ಟಾರ ಅನ್ಬೇಕು, ನಂದೇ ಪ್ರಥಮ ಸ್ಥಾನ. ಯಮುನಾ ಮೂರ್ತಿ ಅವರು ನಿಮಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ. ಪ್ರಥಮ ಸ್ಥಾನ, ಅದರ ಬಗ್ಗೆ ವಿಮರ್ಶೆ ಸಹಿತ ಮಾಡಿ ಹೇಳಿದ್ವಿ. ಉತ್ತರ ಕರ್ನಾಟಕ ಇದರಲ್ಲಿ ಅವರು ಸಾಕಷ್ಟು ನಾಟಕಗಳನ್ನು ಮಾಡಿದ್ದಾರೆ, ಅಭಿನಯ ಮಾಡಿದ್ದಾರೆ. ತಮಗಂತೂ ರೇಡಿಯೋ ಸ್ಟಾರ್ ಅವ್ರ ಬಗ್ಗೆ ಸಾಕಷ್ಟು ಗೊತ್ತು. ಏನಾಗಿತ್ತು ಅಂದ್ರೆ, ಅವಾಗ ನಾನು ಚಿಮ್ಮನಕಟ್ಟಿ ಅವ್ರು ನೀರಾವರಿ ಮಂತ್ರಿ, ಚಿಮ್ಮನಕಟ್ಟಿ ಅವರು ನೀರಾವರಿ ಮಂತ್ರಿ ಇದ್ದಾಗ ಕುಂದ್ರಿಗೆ, ಬೀಳಿಗೆ ತಾಲೂಕಿನ ಕುಂದ್ರಿಗೆ ಒಳಗೆ ನಾನು ಕರೆಸಿ ಸನ್ಮಾನ ಮಾಡಿದ್ರು. ಆವಾಗಿನ ಒಂದು ಇದ್ರೊಳಗೆ ನಾನು ಸನ್ಮಾನ ಮಾಡಿಸ್ಕೊಂಡಾಗ ಅದ ನನಗಾದ ಹೆಮ್ಮೆ ಅದು ಏನ ಹೇಳಾಕ್ತಿರ್ತು. ನೀವು ವೃತ್ತಿರಂಗ ಭೂಮಿಯಲ್ಲಿ ಕೆಲಸ ಮಾಡಿದ್ದೀರಾ? ಹವ್ಯಾಸ ಇಲ್ಲ. ವೃತ್ತಿ ರಂಗಭೂಮಿಯಲ್ಲಿ ಅಂತಂದ್ರೆ ಅದ್ರೊಳಗೆ ನಾನು ಯಾವ ರೀತಿ ಹೋದ್ನೆ ಅಂದ್ರೆ, ಫಸ್ಟ್ ನಿಮ್ಗೆ ಹೇಳ್ಬೇಕಂದ್ರೆ, ಈ ಹಳ್ಳಿಯೊಳಗೆ ನಾಟಕಗಳು ಮಾಡ್ತಿರ್ತಾರೆ. ಹಳ್ಳಿಯೊಳಗೆ ಅಂತಂದ್ರೆ ನಮ್ಮ ಸಮೀಪದ ಒಂದು ಸಣ್ಣ ಸಿಟಿ ಇರ್ಬೋದು, ಈಗ ದೊಡ್ಡದಾಗಿದೆ, ಮುದೋಳದಲ್ಲಿ ಒಂದು ನಾಟಕ ಮಾಡ್ತಾ ಇದ್ರು. ಅಲ್ಲಿ ನಾನು ಮುದೋಳದಾಗಿ ಯಾವುದೋ ಒಂದು ಕೆಲಸ ಕಲಿಬೇಕಂತ ಅಲ್ಲಿಗೆ ಹೋದವ ನಾನು. ಆ ನಾಟಕ ಮಾಡುವಾಗ ದಿನ ಅವ್ರಿಗೆ ಏನಂತೀರ, ನಾವು ಈ ಕಡೆ ನಾವು ಪ್ರೌಂಟ್ ಅಂತೀವಿ, ಆ ಕಥಾ ಅವ್ರಿಗೆ ಪ್ರೌಂಟ್ ಮಾಡ್ತಿರ್ತಾರಲ್ಲ, ಕಲ್ಸೋದು, ಕತೆ ಎತ್ತಿ ಹೇಳ್ತಿರ್ತೀವಲ್ಲ, ಅವ್ರವ್ರ ಡೈಲಾಗ್ಗಳನ್ನ ನೆನಪು ಆದಾಗ ಅಲ್ಲಿ ಕಲಾವಿದರಿಗೆ ಎತ್ತೆತ್ತು ಕೊಡು. ಎತ್ತಿಟ್ಕೊ ಆ ಕೆಲಸ ಮಾಡ್ತಿದ್ದೆ ನಾನು. ಏನೋ ಒಂದು ಹವ್ಯಾಸ. ನಾಟಕದಲ್ಲಿ ಎಸ್, ಯಾರ ಡೈಲಾಗ್ ಬರ್ತಾರೆ ಎತ್ತಿಕೊಡು ಎತ್ಕೊಡು ಅಂತ ಅವ್ರು ಇನ್ನು ರಿಹರ್ಸಲ್ ಮಾಡ್ತಿದ್ರು. ಚಿನ್ನದ ಗೊಂಬೆ ನಾಟಕ, ಚಿನ್ನದ ಗೊಂಬೆ ಒಳಗೆ ಏನಾಯ್ತು, ಎಲ್ಲ ಅದನ್ನ ರಿಹರ್ಸಲ್ ಆಯ್ತು. ಇನ್ನು ನಾಳೆಗೆ ಚಿಂಚಲಿ ಅಂತ ಅಲ್ಲಿ ಗೊತ್ತಲ್ಲ, ಚಿಂಚಲಿ ಮಾಯಮ್ಮ ಇದು, ಅಲ್ಲಿಗೆ ಆ ಕಂಪ್ನಿ ಹೋಗುದಿತ್ತು. ಇವತ್ತಿನ ನಂತರ ಅದೇನಾಯ್ತು, ಎಂಟೇಗೌಡನ ಪಾತ್ರ ಮಾಡವ ಒಬ್ಬ ಕಲಾವಿದ ಯಾವುದೋ ಒಂದು ಏನೋ ಒಂದು ಕೆಟ್ಟ ಕೆಲಸ ಮಾಡಿ ಅವ್ನು ಓಡಿ ಹೋಗಿಬಿಟ್ಟ. ನಾಳೆಗೆ ಸಾಯಂಕಾಲ ಅಲ್ಲಿ ನಾಟಕ. ಮಾಲಕರಿಗೆ ಬಹಳ ಟೆನ್ಷನ್ ಆಗ್ಬಿಟ್ಟಿರ್ತಾರೆ. ಟೆನ್ಷನ್ ಆಗಿತ್ತು. ಅವಾಗ ಆ ಹಾರ್ಮೋನಿಯಂ ಮಾಸ್ತರ್ ಒಬ್ರು ಇದ್ರು, ಅವರು ಸಂಗಮದವರು ಕಾಣ್. ಅವ್ರು ಏನಂದ್ರು, ಹಿಂಗ್ ಹೆಂಗ್ ನೋಡುದ್ರಿ ಅಂತ ದೊಡ್ಡ ಪಾತ್ರ, ಅದು ಹಾಸ್ಯ ಬಹಳ ರಾಯಲ್ ಹಾಸ್ಯ ಮಾಡೋರು ಬೇಕು ಅಂತ ಇವರೆಲ್ಲ ಮಾಲಕ ಚಿಂತೆ ಆದಾಗ, ಆ ಮಾಸ್ತರ್ ಏನಂದ್ರು, ಇಲ್ರಿ ಪ್ರೌಂಟ್ ಮಾಡ್ತಿರ್ತಾರ, ಆಮೇಲೆ ಎಲ್ಲರೂ ಮನಿಗೆ ಹೋದ ಕೂಡಲೇ ನಾವು ಕೂತಿರ್ತೀವಲ್ಲ, ಎಲ್ಲರಿಗೂ ಅನುಕರಣೆ ಮಾಡ್ತಾರ, ಅಶೋಕ ಇದಕ್ಕ ಸ್ವಲ್ಪ ಏನು ಮಾಡಿದ್ರೆ ಅಶೋಕ್ ಅವ್ರು ಮಾಡ್ಬೋದು
ನಾಳೆಗೆ ಸಾಯಂಕಾಲ ನಾಟಕ ಐತಿ, ಇವತ್ ನಂತರ ನನಗೆ ಸಾಯಂಕಾಲ ಹೇಳ್ಯಾರ ಬಂದು, ಇಲ್ಲ ಅಶೋಕ ನೀನ್ ಏನ ಮಾಡು, ಒಟ್ಟಾರೆ ಮಾಡ್ಬೇಕು. ಅವ್ರು ಅಷ್ಟೇ ಹೇಳಿದ್ರೆ ನನ್ಗೆ ಇದು ಹಾಕಿದ್ದಿಲ್ಲ. ಅಲ್ಲಿ ಪಾತ್ರ ಮಾಡುವಂತ ಕಲಾವಿದ ಯಾರೋ ಹುಬ್ಳಿಯಿಂದ ಶಾಂತಲಾ ಅಂತ ಯಾರೋ ಒಬ್ರು, ಅವ್ರು ಏನಂದ್ರು, ಇಲ್ಲ ನೀವು ಮಾಡ್ತೀರಿ ಅದನ್ನ ಮಾಡ್ರಿ, ನಿಮ್ಗೆ ಏನೋ ಸಪೋರ್ಟ್ ಇದ್ರು ನಾವು ಕೊಡ್ತೀವಿ. ಯಾಕಂದ್ರೆ ಈಗಾಗಲೇ ಟಿಕೆಟ್ ಸೈಜ್ ಸೇಲ್ ಮಾಡ್ಯಾರ ಅವ್ರು, ಬಹಳ ಕೆಟ್ಟ ಹೆಸರಾಗುತ್ತೆ, ಆಮೇಲೆ ಬಹಳ ಲಾಸ್ ಆಕೈತಿ, ಸ್ಟೇಜ್ ಎಲ್ಲ ಆಲ್ರೆಡಿ ರೆಡಿ ಇಲ್ಲ ಅಂದಾಗ ಏನೋ ದೇವ್ರ ಮೇಲೆ ಬರ ಹಾಕಿ ನಾನು ಹಿಂದಿನ ಒಂದು ಬೇರೆ ಸರಿ ಅಂತ ಅಲ್ಲಿ ಹೋದು. ಆದ್ರೂ ನನಗೇನ ಒಳಗ ನಿಮ್ಮಂತವ್ರು ಇದಿತ್ತು, ಬಟ್ ಒಳಗಡೆ ಮಾತ್ರ ಏನ್ ಮಾಡ್ತೀನೋ ಏನಿಲ್ಲ. ಅಲ್ಲಿ ಹೋದಾಗ ಸಹಜವಾಗಿ ನಂದೊಂದು ಏನು ವಿಶೇಷತೆ ಅಂದ್ರೆ, ಈ ಎಂತದೋ ಒಂದು ಹಾಸ್ಯ ಮಾಡ್ತಾರಲ್ಲ ಆತಲ್ಲ, ರಾಜಹಾಸ್ಯ ಇರ್ಬೇಕು. ಅವನ ಮಾತು, ಅವ್ನು ನಿಂತ ಸ್ಟೈಲ್ ನೋಡಿದ್ರೆ ಪಬ್ಲಿಕ್ ನಗ್ಬೇಕು ಆ ರೀತಿ. ಅಲ್ಲಿ ಹೋಗಿ ಮಾಡಿದಾಗ ಅದು ನನಗೆ ನಾನ ಅಂತ ಹೆಮ್ಮೆಯಿಂದ ಹೇಳ್ಬಾರ್ದು, ಅದು ಕೂಡ ಬಹಳ ಎಲ್ಲರ ಜನ ಮೆಚ್ಚುಗೆ ಆಯ್ತು. ಅಂದ್ರೆ ಯಾರೋ ಬಿಟ್ಟ ಪಾತ್ರನ ನೀವು ಮಾಡಿಬಿಟ್ಟು ಜನ ಮೆಚ್ಚುಗೆ ಪಡೆದಿದ್ದೀರಿ. ಜನ ಮೆಚ್ಚುಗೆ ಅದು ನನಗಾಗಿ ಬಿಟ್ಟು ಹೋದೇನೋ ಅನ್ಸುತ್ತೆ. ಅಂದ್ರೆ ಆ ಡೈಲಾಗ್ ಎತ್ ಕೊಡ್ತಾ ಕೊಡ್ತಾ ಆ ಡೈಲಾಗ್ ನಿಮ್ ಮನಸ್ನಾಗ ಉಳ್ಕೊಂಡ್ಬಿಟ್ಟಿದ್ದಾವ ಹಂಗೆ. ಮತ್ತೆ ಅದ್ರದ್ದು ಯಾವ್ದಾರ ಒಂದು ಡೈಲಾಗ್ ನೆನಪಿದ್ರ ನೋಡ್ತೀನಿ, ಪ್ರಯತ್ನ ಪ್ರಯತ್ನ ಮಾಡಿ. ಇಲ್ಲ ನೆನಪಿಲ್ಲ, ನೆನಪು ಮಾಡ್ಕೊಳ್ಳಿ. ನೀವು ಈಗ ವೃತ್ತಿ ರಂಗಭೂಮಿಯಲ್ಲಿ ಮಾಡಿದ್ದೀರಾ? ಮಾಡಿದ್ದೀನಿ. ಸುಮಾರು ಎಷ್ಟು ಪ್ರದರ್ಶನಗಳನ್ನು ನೀವು ಮಾಡಿದ್ದೀರಾ ಅನ್ಸುತ್ತೆ? 1000 ಮೇಲೆ ಆಗಿದ್ದಾವ ಅನ್ಸುತ್ತಲ್ವಾ? 1000 ಮೇಲೆ ಆಗಿರ್ಬೇಕು ಅನ್ಸುತ್ತೆ ನಿಮ್ದು. ಹಾವು ಇವು ಹಳ್ಳಿ ನಾಟಕ ಎಲ್ಲ ಹಿಡಿದ್ರು 1000 ಮೇಲಂತೂ. ನಮ್ಗ ಉತ್ತರ ಕರ್ನಾಟಕ ಭಾಗದಲ್ಲಿ ವೃತ್ತಿ ರಂಗಭೂಮಿ ಅಂದ್ರೆ ದೊಡ್ಡ ಕರ್ಮಭೂಮಿ. ಯಾವ ನಾಟಕ ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತು. ನಾವು ಸಣ್ಣವರಿದ್ದಾಗ ಕೇಳ್ತಿದ್ವಿ, ಈ ಫಿಲಮ್ದವ್ರು ಯಾವ ಅವ್ರಿಗೆ ಅವಕಾಶ ಇಲ್ಲ ಅಂದ್ರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ವೃತ್ತಿ ರಂಗಭೂಮಿ ಬಂದ್ಬಿಟ್ಟು ಅವ್ರ ಜೀವನ ನಡೆಸ್ತಿದ್ರು ಅಂತ ಅನ್ನೋದು ಕೇಳಿದ್ವಿ. ಉತ್ತರ ಕರ್ನಾಟಕ ಪ್ರತಿಯೊಬ್ಬ ಕಲಾವಿದರಿಗೆ ಅನ್ನ ಹಾಕುವಂತ ಉತ್ತರ ಕರ್ನಾಟಕ ಅಂತ ಹೌದು ಸರ್, ಹೌದು. ಅದೇ ಕಲಾವಿದನ ತಂದು ಇಲ್ಲಿ ನಿಲ್ಲಿಸಿದ್ರೆ ಇವರು ಯಾಕೋ ಅಷ್ಟು ಇದು ಅನ್ಸೋದಿಲ್ಲ. ಅಂದ್ರೆ ಸರ್, ನೀವು ಇಷ್ಟೊಂದು ಪ್ರದರ್ಶನ ನಾಟಕಗಳು ಮಾಡಿದಿರಿ, ಸಾಕಷ್ಟು ಪಾತ್ರಗಳನ್ನ ಮಾಡಿದಿರಿ, ಕಾಮಿಡಿ ಮಾಡಿದಿರಿ, ಸೀರಿಯಸ್ ಆಗಿ ಮಾಡಿದಿರಿ, ವಿಲನ್ ಮಾಡಿದಿರಿ, ಹೀರೋ ಮಾಡಿದಿರಿ. ಇಷ್ಟೆಲ್ಲ ನೋಡಿ ನೀವು ಫಿಲಮ್ ಅಲ್ಲಿ ಮಾಡ್ಬೇಕು ಅಂತ ಏನ್ ಅನಿಸಿಲ್ಲ ಅಥವಾ ಏನ? ಇಲ್ಲ, ಅವಕಾಶಗಳು ನನಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ. ಅಲ್ಲ, ನೀವು ಪ್ರಯತ್ನನೂ ಮಾಡಿರಲ್ಲ? ಪ್ರಯತ್ನ ಮಾಡಿದ್ದೀನಿ. ಮಾಡಿದ್ದೀರಾ? ಮಾಡಿದ್ದೀನಿ. ನನಗೆ ಒಂದು ವಿಷಾದ ಸಂಗತಿ ಅಂತಂದ್ರೆ, ಮೈಸೂರಲ್ಲಿ ನಾನು ಏಕಪಾತ್ರ ಮಾಡಿದಾಗ ಕೆಳಗಡೆ ಕುಂತವ್ರ ಮುಖ್ಯ ಅತಿಥಿ ಪುಟ್ಟಣ್ಣ ಕಣಗಾಲ್ ಅವರಿದ್ರು. ಅವರ ಮಸಮದವು ಕಂಪ್ಲೀಟ್ ಎಂಡಿಗೆ ಬಂದಿತ್ತು. ಅವ್ರು ಏನಂದ್ರು, ಕೆಳಗಡೆ ಬಂದು ಅವ್ರಿಗೆ ನಮಸ್ಕಾರ ಮಾಡಿದೆ ನಾನು. ನಮಸ್ಕಾರ ಮಾಡಿದಾಗ, ಅಶೋಕ್, ಯಾಕಂದ್ರೆ ಒನ್ ಮ್ಯಾನ್ ಮಾಡೋದು ಅಷ್ಟು ಈಸಿ ಅಲ್ಲ, ನಿನ್ ಪಾತ್ರ ಬಹಳ ಅದಕ್ಕೆ ಕಳೆ ತಂದಿ, ಸ್ವಲ್ಪ ನಿನ್ನ ಹೆಸರು, ನಿನ್ನ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅದನ್ನ ಸ್ವಲ್ಪ ಬರ್ಕೊಟ್ಟು ಹೋಗು, ನನಗೇನೋ ನಿನ್ನ ಬಗ್ಗೆ ಇದು. ಯಾಕಂದ್ರೆ ಪುಟ್ಟಣ್ಣ ಕಣಗಾಲ್ ಹೆಚ್ಚಿಗೆ ನೀನ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳುವ ವ್ಯಕ್ತಿ. ಇಷ್ಟು ಹೇಳಿದಾಗ ನಾನು ನಿಜವಾಗ್ಲೂ ನಾನಾ ರಂಗ ಆ ಬೆಳಿ ಪರದೆ ಮೇಲೆ ನಾನೇ ನಿಂತ ಅನುಭವ ಆಗಿತ್ತು ಆಗೊಂದು ಕ್ಷಣ. ಪುಟ್ಟಣ್ಣ ಕಣಗಾಲ್ ಅವರು ನಿಮ್ಮ ಅಭಿನಯನ ಮೆಚ್ಕೊಂಡಿದ್ದಾರೆ ಅಂದ್ರೆ ಏನ್ ನಾವೇನ್ ಎಕ್ಸ್ಟ್ರಾ ಹೇಳ್ಬೇಕಾಗಿಲ್ಲ. ಸರ್, ನೀವು ಹಂಗೆ ವೃತ್ತಿ ರಂಗಭೂಮಿ ಜೊತೆಗೆ ಹವ್ಯಾಸಿ ರಂಗಭೂಮಿಯಲ್ಲಿನೂ ತೊಡ್ಕೊಂಡಿದ್ದೀನಿ ಅನ್ನೋಕ್ಕಿಂತ ಊರಲ್ಲಿ ಕೆಲವೊಂದು ಹುಡುಗರನ್ನ ಕಟ್ಕೊಂಡಿದ್ದಾರೆ. ನೀವೇ ಒಂದು ತಂಡ ಕಟ್ಟಿದ್ದೀರಿ? ನನ್ನ ಹವ್ಯಾಸಿ ಬಳಗ ಅಂತ ಕಟ್ಟಿದೆ. ಅದನ್ನ ಕಟ್ಟಿ ನಾನ ಬರೆದಂತ ನಾಟಕ ಹದ್ದುಗಳು, ಸಾಹೇಬರು ಬಂದ್ರು, ಮಳೆಯಲ್ಲಿ ನೊಂದವರು ಮತ್ತು ತಿಂದವರು, ಇದ್ರಾಗ ಯಾವ್ದು ಕರೆ ಯಾವ್ದು ಸುಳ್ಳು, ಇಂಥ ನಾಟಕಗಳನ್ನು ಸುಮಾರಾಗಿ ಮಾಡಿದೆ. ಪ್ರತಿ ಗಣೇಶ ಚೌತಿಗೆ ಅಶೋಕ್ ವಜ್ರಮಟ್ಟಿ ಬಂದನಂದ್ರೆ ಏನೋ ಒಂದು ಐತಿ. ಅಂದ್ರೆ ಕರ್ನಾಟಕದಾಗ ಎಲ್ಲಾ ಕಡೆನೂ ಮಾಡಿದಿರ ನೀವು? ಎಲ್ಲಾ ಕಡೆ ಅಂತಂದ್ರೆ ಇತ್ತಾಗಿನ ಭಾಗಕ್ಕೆ ನಾನು ಬಂದಿಲ್ಲ. ನಮ್ಮ ಆಲ್ಮೋಸ್ಟ್ ಅತ್ತಾಗ ಎಲ್ಲ ಕಡೆ ಉತ್ತರ ಕರ್ನಾಟಕದಾಗ ಇನ್ನೊಂದು ಏನ್ ಹೆಗ್ಗಳಿಕೆ ನನಗೆ, ನನ್ನ ಒಂದು ಅಂದ್ರೆ ಏನನ್ರಿ, ಬೀಳಿಗೆ ತಾಲೂಕಿನೊಳಗೆ ಹೊಸಳೆ ನಾಟಕ ತಂದವ್ ನಾನ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದ್ರೆ ವೃತ್ತಿ ರಂಗಭೂಮಿ ಹಾವಳಿ ಜಾಸ್ತಿ ಇತ್ತು. ಈ ಹವ್ಯಾಸಿ ರಂಗಭೂಮಿಗೆ ವೇದಿಕೆ ಕಡಿಮೆ, ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದಾಗ. ಈ ಕಡೆ ದಕ್ಷಿಣ ಭಾಗದಲ್ಲಿ ನೀನಾಸಮ್ಮ, ರಂಗಾಯಣ ಅವುಗಳ ಪ್ರಭಾವ ಇರೋದ್ರಿಂದ ಈ ಕಡೆ ಜಾಸ್ತಿ ಹವ್ಯಾಸಿ ರಂಗಭೂಮಿ, ನಮ್ ಕಡೆ ಬಹಳ ಕಡಿಮೆ. ಅಂತದ್ರಲ್ಲೂ ನೀವು ಹವ್ಯಾಸಿ ರಂಗಭೂಮಿ ಕಟ್ಟಿ ಅದ್ರಾಗ ಸಕ್ಸಸ್ ಆಗಿದ್ದೀರ ನಿಜಕ್ಕೂ ಅದೇ. ಆಮೇಲೆ ನನ್ನ ಮನೆಯೊಳಗೂ ಕೂಡ ಆಮೇಲೆ 91ರಲ್ಲಿ ನನ್ನ ಮದುವೆ ಆಯ್ತು. ಅದನ್ನ ಕೇಳ್ಬೇಕಂತಿದ್ವಿ, ನಿಮ್ಮ ಸಹಧರ್ಮಿಣಿಯವರು ಸಪೋರ್ಟ್ ಹೆಂಗಿತ್ತಂತ ಇದಕ್ಕೆ. ಯಾಕಂದ್ರೆ ನಾಟಕ ಮಾಡೋರಂದ್ರೆ ಅವಾಗ ಎಣ್ಣೆ ಕೊಡ್ತಿದ್ದಿಲ್ಲ ಜಾಸ್ತಿ, ಆದ್ರೆ ಅದು ಹೆಂಗೆ ಅಂತ
ನಮ್ಮಲ್ಲಿ ಒಬ್ರು ಹಿರಿಯರು ಅವ್ರಿಗೆ ಹೇಳಿದ್ರು ಏನಂತ, ಅಶೋಕ ಕಲ್ಲೊಳಗ ಸಹಿತ ಏನ ಕಲೆ ತೈತ ಅಂತ ಹೇಳಿ. ಕಲೆ ತೆಗೆಯುವಂತ ಮನುಷ್ಯ ಅವ ಎಲ್ಲಾದ್ರೂ ಬದುಕ್ತಾನ, ನೀವು ಅವಾಗ ಹೆಣ್ ಕೊಡಕ್ ಅಡ್ಡಿ ಇಲ್ಲ ಅಂತಂದ್ರು. ಹ್ಮ್ ನನ್ನ ಕೈ ಹಿಡಿದು ಬಂದ ಧರ್ಮಪತ್ನಿ ಲಕ್ಷ್ಮಿ, ಆಕಿ ಬಂದ ನಂತರ ಕೆಲವೊಬ್ರು ನಿಮ್ಮಂತ ಅಲ್ಲಿ ಕಟ್ಟಿ ಕೂತವ್ರು, ನೇನ್ ಮುಗಿತ ಅಶೋಕನ ಏಕಪಾತ್ರ ಅಭಿನಯ, ಅಲ್ಲೇ ಅಷ್ಟ ಸಿಂಧೂರ್ ಲಕ್ಷ್ಮಣವ, ಹ್ಮ್ ಮನೆಯೊಳಗೆ ಏನ್ ಆಗುದಿಲ್ಲ ಇನ್ನು ಏನೇನೋ ನನ್ ಕಿವಿಗೆ ಅಂದ ಚೇಷ್ಟೆಯಾಗಿ ಅಂತಿದ್ರು, ಏನೋ ಯಾವ ರೀತಿ ಅಂತಿದ್ರು ಗೊತ್ತಿಲ್ಲ ಅಂತಿದ್ರು. ಅಂದಾಗ ಆ ನನ್ನ ಧರ್ಮ ಪತ್ನಿಗೆ ಏನ್ ಅನಿಸ್ತಿ ಅಂತಂದ್ರೆ, ಎಲ್ಲಾದ್ರು ಕರ್ಕೊಂಡು ಹೋದಾಗ, ಹೊರಗಡೆ ಹೋದಾಗ, ಮುದೋಳು ಬಾಗಲಕೋಟೆ ಹೋದಾಗ ಯಾರ ನನ್ಗೆ ಅಶೋಕನ ಏನ್ರಿ ನೀವು ಮನೆ ಕಾರ್ಯಕ್ರಮ ಕೊಟ್ಟದ್ದು ಬಾಳ ಇದ್ರಿ, ಪುಣ್ಯಾರ ಇವ್ರನ್ನ ಕೈ ಹಿಡ್ಬೇಕಾದ್ರೆ ಪುಣ್ಯ ಮಾಡ್ರಿ ನೀವು. ಅವ್ರ ನಿಮ್ ನಾಟಕ ನೋಡಿದಾರ? ಪ್ರತಿಯೊಂದು ಮೆಚ್ಕೊಂಡು ಏನಾದ್ರು ಪ್ರಶಂಸೆ ಮಾತು ಹೇಳಿದಾರ? ಪ್ರಶಂಸೆ ಮಾತು ಹೇಳಿದ್ರು, ಕೆಲವೊಂದು ಇದನ್ನು ಹೇಳಿದ್ರು, ಇನ್ನಷ್ಟು ಅಲ್ಲಿ ಈ ತರ ಮಾಡಿದ್ರು ಚಂದ ಇತ್ತ ನೋಡ್ರಿ. ಓ, ನಿಮ್ ಸಣ್ಣ ಸಣ್ಣ ತಪ್ಪುಗಳನ್ನು ನಿಮ್ಮ ಇವರೇ ಹೇಳಿದಾರೆ. ಎಸ್. ಪ್ರೇಕ್ಷಕರಿಗಿಂತ ಜಾಸ್ತಿ ಇವರೇ ವಿಮರ್ಶಕರು. ಆಮೇಲೆ ನನ್ನ ಪ್ರತಿ ಎಲ್ಲಾದ್ರೂ ಈಗ ನಿಮಗೆ ಹೇಳ್ಬೇಕಂದ್ರೆ, ಯಾವ್ದೋ ಒಂದು ಹಳ್ಳಿಗೆ ನೀವು ಪರಿಚಯದವರು, ಅಶೋಕನ ಇವತ್ತು ನಮ್ಮಲ್ಲಿ ಕಾರ್ಯಕ್ರಮ ಕೊಡಪ್ಪ ಬಾ ಅಂದ್ರೆ ಸಾಕು ನನಗೇನ ಇಡೀ ಎಲ್ಲ ರಿಸರ್ವ್ ಬ್ಯಾಂಕ್ನ ನನ್ನ ಕಿಶೆದಾಗ ಐತನ್ನ ಹೋಗಿದ್ ನಾನು. ಅಲ್ಲಿ ಹೋಗಿ ಏನ್ ಮಾಡ್ತಿದ್ರು, ಎಲ್ಲ ಪಾತ್ರ ಮುಗೀತಿ, ಅಶೋಕ್ ಮಟ್ಟಿ ಬಾಳ್ ಚಲೋ ಮಾಡಿದ, ಬಾಳ್ ಜೋಕ್ ಹೇಳಿದ, ನನಗೆ ಹಾಸ್ಯ ಚಟಾಕಿ ಹೇಳೋದಂದ್ರೆ ಬಹಳ ಇದು ದೊಡ್ಡ ಖುಷಿ. ಅದನ್ನ ಸುಮಾರು 2 ತಾಸು ಹೇಳ್ತಿದ್ವಿ. ಓ, ಅಂದ್ರ ಈಗ ನಗೆ ಹಬ್ಬ, ನಗೆ ಇವು Yes, ಬರ್ತಾವಲ್ಲ, ಈಗ ನಾವು ಕಾಮಿಡಿ ಅಂತಾರಲ್ಲ, ಅವಾಗ ಸ್ಟಾರ್ಟ್ ಮಾಡಿದ್ವಿ ನಾನು. ಅವನ್ನೆಲ್ಲ ಮುಗಿಸಿ ಬರುವಾಗ ಪಾಪ ಅವ್ನು ಏನ್ ನಾನು ಕರ್ಕೊಂಡು ಹೋಗಿದ್ದ, ಅವ ಮಾತ್ರ ಏನೋ ಒಂದು ನನಗೆ ಗೌರವಧನ ಕೊಟ್ಟ, ಇಲ್ಲಾಂದ್ರೆ ಹೋಗಿ ಬರ್ತೀರಿ ಅಶೋಕನಾರ ಬಾಳ ಚಂದ ಮಾಡಿದ್ರಿ, ಅವಾಗ ಅವನ ಕಡೆ ಇಸ್ಕೋತೀರಿ ಹೆಂಗ ದುಡ್ಡು, ಹೆಂಗೋ ಬರ್ತಿದ್ದ ಮನೆಗೆ. ಅವಾಗ ನನ್ನ ಮುಖ ನೋಡಿದ ತಕ್ಷಣ ನಮ್ಮ ಮಿಸ್ಸಸ್ ಗೊತ್ತಾಕೇತಿ ರೊಕ್ಕ ತಂದಿಲ್ಲ ಇವ್ರು ಅಂತ ಹೇಳಿ. ಏನ್ ಅಂದ್ರೆ ಇಲ್ಲ ಅಂದ್ರೆ ಇವ್ರು ನಿರಾಶೆ ಆಗ್ಯಾರ ಅಂದ್ರೆ ಇವ್ರಿಗೆ ಅಲ್ಲಿ ಇದಾಗಿಲ್ಲ, ಉಳ್ದಕ್ಕೆಲ್ಲ ಆಗೋದು. ಅಂದ್ರ ಈ ರೊಕ್ಕಕ್ಕಿಂತ ಜಾಸ್ತಿ ನಿಮಗೆ ಪ್ರಶಂಸೆ ಸಿಗ್ಲಿಲ್ಲ ಅನ್ನೋ ಬೇಜಾರ, ಅಥವಾ ಅದಕ್ಕೆ ನಾವ್ ಮಾಡಿದ್ದಕ್ಕೆ ಇವ್ರು ಏನೋ ಕೊಡ್ಲಿಲ್ಲ ಅನ್ನೋದೊಂದು ಇದನ್ನ? ಇಲ್ಲ ಅಂದ್ರೆ ನನಗೇನ್ರಿ, ಪ್ರಶಂಸೆ ಅಂತೂ ನಿಮ್ದು ಸಾಕಷ್ಟು ಸಿಕ್ಕಿರ್ತತಿ, ಚಪ್ಪಾಳಿ ತಟ್ಟಿರ್ತೀರಿ, ಶಬ್ಬಾಶಿಗಿರಿ ಕೊಟ್ಟಿರ್ತೀರಿ, ಶಾಲು ಹೊತ್ತಿಸ್ತೀರಿ, ಹಾರ ಹಾಕ್ತಿರಿ, ಎಲ್ಲ ಹಾಕ್ತಿರಿ. ಬಟ್ ಅದು ಒಂದು ಇದ್ರೆ, ಅದೊಂದು ಆಧಾರಕ್ಕೆ ಒಂದು ಯಾವ್ದೋ ಇರ್ಲಿ ಬೆಲೆ, ಒಂದಿಷ್ಟು ಬೆಲೆ, ಅದಕ್ಕೊಂದು ಬೆಲೆ ಇರ್ತತಿ, ಆ ಕಲಾವಿದಕ್ಕೊಂದು ಖುಷಿ ಇರ್ತತಿ. ಯಾಕಂದ್ರೆ ಈಗ ಆ ಸಂಸ್ಕೃತಿ ಜಾಸ್ತಿ ನಡೀತಿ, ಕಲೆ ಬೆಲೆನೇ ಕೊಡ್ತಾ ಇಲ್ಲ, ಸುಮ್ಮನೆ ಏನೋ ಹೊಗಳೋದು, ಇದು ಮಾಡಿ ಒಂದ್ ಚಾಲ್ ಹಾಕಿ ಹಾರ ಹಾಕಿ ಕಳಿಸ್ಬಿಡ್ತಾರೆ.